ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡಂಥ ಕ್ಯಾಂಡಿಡೇಟ್ಸ್ 2025ನಲ್ಲಿ ಅಡ್ಮಿಷನ್ ತೊಗೊಂಡವರು ಫಸ್ಟ್ ಇಯರ್ನಲ್ಲಿ, ಮತ್ತು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಂಡವರು ಥರ್ಡ್ ಸೆಮಿಸ್ಟರ್ಗೆ, ಅವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾವುದಂದರೆ ಸ್ಕಾಲರ್ಶಿಪ್ ಅಪ್ಡೇಟ್. ಸೊ ಸ್ಕಾಲರ್ಶಿಪ್ ನಿಮಗೆ ಗೌರ್ಮೆಂಟ್ನಿಂದ ಕೊಡ್ತಾರೆ, SSP ಸ್ಕಾಲರ್ಶಿಪ್. ಬಟ್ ನೀವು ಯಾವುದು ಮಿಸ್ಟೇಕ್ ಮಾಡಬಾರ್ದು ಅಂತಂತೇಳಿ ಇಲ್ಲಿ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಎಂಡ್ ತನಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಂಡ್ ತನಕ ವಾಚ್ ಮಾಡಿರಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಸರ್ಕ್ಯುಲರ್ ಕೊಟ್ಟಿರೋ ಪ್ರಕಾರ, ಸರ್ಕ್ಯುಲರ್ ಡೇಟೆಡ್ 1/12/2025 ಪ್ರಕಾರ ಏನಂದರೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಸ್ಕಾಲರ್ಶಿಪ್ನಲ್ಲಿ ನಿಮಗೆ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದವರು ಎಸ್ಪೆಷಲಿ ಕೊಟ್ಟಿದ್ದಾರೆ ನೋಡಿ, ಪ್ರಥಮ ಸೆಮಿಸ್ಟರ್ ಫಸ್ಟ್ ಇಯರ್ ಅಡ್ಮಿಷನ್ ಮತ್ತು ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್. ಸೊ ಯಾರು 2025ನಲ್ಲಿ ಅಡ್ಮಿಷನ್ ತೊಗೊಂಡಿರಲ್ಲ ಫಸ್ಟ್ ಇಯರ್ ಮತ್ತು ಲ್ಯಾಟ್ರಲ್ ಎಂಟ್ರಿ, ಅವರು ಕಂಪಲ್ಸರಿ ಏನು ಮಾಡಬೇಕಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದ ಹಾಗೆ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆ, ಅಂದರೆ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ನಲ್ಲಿ ನಿಮ್ಮ ನೇಮ್ ಏನಿದೆಯಲ್ಲ ಅದು, ಮತ್ತು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರೇನಿದೆಯಲ್ಲ ಅದೆಲ್ಲ ಮ್ಯಾಚ್ ಆಗಬೇಕು, ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು. ಸಪೋಸ್ ಏನಾದರೂ SSLC ಮಾರ್ಕ್ಸ್ ಕಾರ್ಡ್ದಲ್ಲಿರುವಂತಹ ನೇಮ್ ನಿಮ್ಮದು ಬ್ಯಾಂಕ್ ಅಕೌಂಟ್ನಲ್ಲಿ ಇರದೆ ಹೋದರೆ, ಅಕೌಂಟ್ ನೇಮ್ನಲ್ಲಿ ಇರದೆ ಹೋದರೆ, ಮತ್ತು ಇನ್ನೊಂದು ಆಧಾರ್ ಕಾರ್ಡ್ನಲ್ಲಿನೂ ನಿಮ್ಮದು ಹೆಸರು ಬೇರೆ ಇತ್ತಂದರೆ ಆವಾಗ ನಿಮಗೆ ಸ್ಕಾಲರ್ಶಿಪ್ ಸಿಗಂಗಿಲ್ಲ. ನೀವು ಅಪ್ಲೈ ಮಾಡಿದ್ರು ನಿಮಗೆ ಸ್ಕಾಲರ್ಶಿಪ್ ಸಿಗಂಗಿಲ್ಲ. ಸೊ ಅದಕ್ಕೆ ಇಮಿಡಿಯೇಟ್ಲಿ ನೀವು ಏನು ಮಾಡಬೇಕಂದ್ರೆ ಚೆಕ್ ಮಾಡ್ಕೊಳ್ರಿ, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ನೇಮ್ ಜೊತೆಗೆ ಆಧಾರ್ ಕಾರ್ಡ್ ನೇಮ್ ಮತ್ತು ಬ್ಯಾಂಕ್ ಅಕೌಂಟ್ ನೇಮ್ ಎಲ್ಲನೂ ಸರಿಯಾಗಿ ಮ್ಯಾಚ್ ಆದರೆ ಅಷ್ಟೇ ನಿಮಗೆ ಸ್ಕಾಲರ್ಶಿಪ್ ಬರ್ತೈತಿ ಅಂತಂಥೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸಪೋಸ್ ಏನಾದರೂ ಚೇಂಜಸ್ ಇದ್ದರೆ, ಮಿಸ್ಟೇಕ್ಸ್ ಇದ್ದರೆ ಇಮಿಡಿಯೇಟ್ಲಿ ನೀವು ಯಾವುದು ಕರೆಕ್ಷನ್ ಮಾಡ್ಕೋಬೇಕು, ಆಧಾರ್ ಕಾರ್ಡ್ನಲ್ಲಿ ನೇಮ್ ಕರೆಕ್ಷನ್ ಮಾಡ್ಕೊಳ್ರಿ ಮತ್ತು ಬ್ಯಾಂಕ್ ಅಕೌಂಟದ್ದು ನೇಮ್ ಕರೆಕ್ಷನ್ ಮಾಡ್ಕೊಳ್ರಿ ಇಮಿಡಿಯೇಟ್ಲಿ. ಆಮೇಲೆ ನೀವು ಅಪ್ಲೈ ಮಾಡಿದರೆ SSPದು ಸ್ಕಾಲರ್ಶಿಪ್ ಅದು ನಿಮಗೆ ಬರುವಂತಹ ಸಾಧ್ಯತೆಗಳಿರ್ತಾವೆ. ಇಲ್ಲದೆ ಹೋದರೆ, ಸಪೋಸ್ ನೀವು ಈ ಮಿಸ್ಟೇಕ್ ಮಾಡಿದರೆ, ಚೇಂಜ್ ಇದ್ದರೆ, ನೇಮ್ ಚೇಂಜ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ. ಸೊ ಅದಕ್ಕೆ ಯಾರಾದರೂ ಅಪ್ಲೈ ಮಾಡಿದರೆ ಕಂಪಲ್ಸರಿ ಇದು ಅಪ್ಲೈ ಮಾಡಬೇಕಾಗ್ತೈತೆ. ಯಾರಾದರೂ ಅಪ್ಲೈ ಮಾಡಿದರೆ ಮಿಸ್ಟೇಕ್ಸ್ ಇದ್ದರೆ ಇಮಿಡಿಯೇಟ್ಲಿ ಚೇಂಜಸ್ ಮಾಡ್ಕೊಳ್ರಿ. ಇದು ಭಾಳ ಯೂಸ್ಫುಲ್ ಇದೆ ಮಾಹಿತಿ. ನಿಮ್ಮ ಫ್ರೆಂಡ್ ಸರ್ಕಲ್ನವ್ರಿಗೂ ಇದನ್ನು ಮಾಹಿತಿಯನ್ನು ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಸೊ ಯಾರೇ ಇರಲಿ, ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡತ್ತಾರಲ್ಲ ಅವರಿಗೆ ಈ ಮಾಹಿತಿಯನ್ನು ನೀವು ಶೇರ್ ಮಾಡಲೇಬೇಕು. ಓಕೆ, ಸೊ ಇದು ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೆ ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.